ಆಕ್ಮಿ ಥ್ರೆಡ್ ಆಂಗಲ್ ಬಂದು 29 ಡಿಗ್ರಿ ಇರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ನಿಮಗಿದೆ ಲೀಡ್ ಸ್ಕ್ರೂ ಆಫ್ ಲೇತಲ್ಲಿ ಏನು ಯಾವ ಥ್ರೆಡ್ ನೋಡ್ತೀವಿ ಅಂದರೆ ಆಕ್ಮಿ ಥ್ರೆಡ್ ನೋಡ್ತೀವಿ. ಲೀಡ್ ಸ್ಕ್ರೂ ಮೇಲೆ ಯಾವ ಥ್ರೆಡಿಂಗ್ ಇರುತ್ತೆ, ಆಕ್ಮಿ ಥ್ರೆಡ್ ಇರುತ್ತೆ. ಪವರ್ ಟ್ರಾನ್ಸ್ಮಿಷನ್ಗೆ ಯಾವ್ದು ಯೂಸ್ ಮಾಡ್ತೀವಿ, ಸ್ಕ್ವೇರ್ ಥ್ರೆಡ್ ಯೂಸ್ ಮಾಡ್ತೀವಿ. ಅದಾಗಿ ನಂತರ ಭಾಳ ಡೆತ್ ಯಾವ ಥ್ರೆಡಿಗೆ ಇರುತ್ತಪ್ಪ ಅಂದರೆ ಭಾಳ ಡೆಪ್ತ್ ಇರೋಂಥ ಥ್ರೆಡ್ ಯಾವುದಪ್ಪ ಅಂದರೆ ವರ್ಮ್ ಥ್ರೆಡ್. ನೆನ್ಪಿಟ್ಕೊಳ್ಳಿ, ಭಾಳ ಡೆಪ್ತ್ ಇರೋದು ವರ್ಮ್ ಥ್ರೆಡ್ ಆಗಲ್ಲ, ಭಾಳ ಡೆಪ್ತ್ ಇರೋದು ಬಟ್ರೆಸ್ ಥ್ರೆಡ್ ಆಗಿರುತ್ತೆ. ಅದಾಗಿ ನಂತರ ನಿಮಗೆ ಆಂಗಲ್ಸ್ ಕೇಳಿದ್ರೆ ಕೇಳ್ತಾನೆ, ಸ್ಕ್ವೇರ್ ಥ್ರೆಡಿಗೆ ಆಂಗಲ್ ಎಷ್ಟು 90 ಡಿಗ್ರಿ, ಬಟ್ರೆಸ್ ಥ್ರೆಡಿಗೆ ಎಷ್ಟು 45 ಡಿಗ್ರಿ ಇರುತ್ತೆ, ವರ್ಮ್ ಥ್ರೆಡಿಗೆ ಎಷ್ಟು 29 ಡಿಗ್ರಿ ಇರುತ್ತೆ. ಅದೇ ಥರನೇ ಬ್ರಿಟಿಷ್ ಅಸೋಸಿಯೇಷನ್ ಥ್ರೆಡ್, ಇದು ಬ್ರಿಟಿಷ್ ಅಸೋಸಿಯೇಷನ್ ಥ್ರೆಡ್ ಎಷ್ಟು 47.5 ಡಿಗ್ರಿ. ಇನ್ನು ಬ್ರಿಟಿಷ್ ಸ್ಟ್ಯಾಂಡರ್ಡ್ ವಿತ್ ವರ್ತ್ ಥ್ರೆಡ್, ಬ್ರಿಟಿಷ್ ಸ್ಟ್ಯಾಂಡರ್ಡ್ ವಿತ್ ವರ್ತ್ ಥ್ರೆಡ್ ಎಷ್ಟು 55 ಡಿಗ್ರಿ ಇರುತ್ತೆ. ಇನ್ನು 60 ಡಿಗ್ರಿ ಬಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮೆಟ್ರಿಕ್ ಥ್ರೆಡ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮೆಟ್ರಿಕ್ ಥ್ರೆಡ್ ಎಷ್ಟು 60 ಡಿಗ್ರಿ. ಸೊ ಆ ಪ್ರಶ್ನೆಯಲ್ಲಿ ನಿಮ್ಗೆ ಕೇಳಿದ್ರು ಆಕ್ಮಿ ಥ್ರೆಡ್ 29 ಡಿಗ್ರಿ ಆಕ್ಮಿ ಥ್ರೆಡ್ಗೆ ಇರುತ್ತೆ. ಸೊ ಪ್ರಶ್ನೆಗೆ ಆನ್ಸರ್ ಏನಾಗುತ್ತೆ, ಆಪ್ಷನ್ ಬಿ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಸೊ ಇವೆಲ್ಲ ಆಂಗಲ್ಸ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಥಿನ್ ಶೆಲ್ ಆಫ್ ಥಿಕ್ನೆಸ್ ಟಿ ಅಂಡ್ ಡಯಾಮೀಟರ್ ಈ ಸಬ್ಜೆಕ್ಟೆಡ್ ಟು ಇಂಟರ್ನಲ್ ಪ್ರೆಷರ್ ಪಿ, ದ ಹೂಪ್ ಸ್ಟ್ರೆಸ್ ಅಂತ ಕೇಳ್ತಾನೆ. ಸಿಗ್ಮಾ ಪಿ ಅಥವಾ ಸಿಗ್ಮಾ ಪಿ, ಸಿಗ್ಮಾ ಸಿ ಅಂತ ಹೂಪ್ ಸ್ಟ್ರೆಸ್ನ ನಾವು ಸರ್ಕಂಫರೆನ್ಷಿಯಲ್ ಸ್ಟ್ರೆಸ್ ಅಂತ ಕರಿತೀವಿ, ಅಂದರೆ PD/2T ಆಗುತ್ತೆ. ಸರ್ಕಂಫರೆನ್ಷಿಯಲ್ ಸ್ಟ್ರೆಸ್ನ ನಾವೇನಂತ ಕರಿಬೋದು, ಹೂಪ್ ಸ್ಟ್ರೆಸ್ ಅಂತಲೂ ಕರಿಬೋದು. ಸರ್ಕಂಫರೆನ್ಷಿಯಲ್ ಸ್ಟ್ರೆಸ್ನ ಹೂಪ್ ಸ್ಟ್ರೆಸ್ ಅಂತಲೂ ಕರಿತೀವಿ. ಅದೇ ಥರನೇ ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ನ ಅಂದರೆ ಸಿಗ್ಮಾ ಎಲ್ ಏನಾಗುತ್ತೆ, PD/4T ಆಗುತ್ತೆ. ಅದೇ ಥರನೇ ನೀವು ಏನಂತ ಬರೀಬೋದು, ಸಿಗ್ಮಾ ಎಲ್ ಇಸ್ 1/2 ಟೈಮ್ಸ್ ಆಫ್ ಸಿಗ್ಮಾ ಸಿ ಅಂತ ನೆನ್ಪಿಟ್ಕೊಳ್ಬೇಕು. ಸಿಗ್ಮಾ ಸಿನಲ್ಲಿ ಅರ್ಧ ವ್ಯಾಲ್ಯೂ ಸಿಗ್ಮಾ ಎಲ್ಲ ಆಗಿರುತ್ತೆ. ಸೊ ಇದೆಲ್ಲ ಕಂಡೀಷನ್ ನೆನ್ಪಿಟ್ಕೊಳ್ಳಿ, ಇವೆಲ್ಲ ಭಾಳ ಇಂಪಾರ್ಟೆಂಟ್ ನೋಡಿ. ಸೊ ನಮಗೆ ಇಲ್ಲಿ ಏನಂತಾಯಿತು, ಹೂಪ್ ಸ್ಟ್ರೆಸ್ ಅಂತ ಕೇಳ್ತಾನೆ, PD/2T ಆಗಬೇಕಿದು, PD/2T ಆಪ್ಷನ್ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ. ಇದನ್ನು ತಪ್ಪು ಬರ್ದಿದ್ದೀನಿ, PD/2T ನೋಡಿ. ಹೂಪ್ ಸ್ಟ್ರೆಸ್ ಅಂದರೆ ಸರ್ಕಂಫರೆನ್ಷಿಯಲ್ ಸ್ಟ್ರೆಸ್ಸಿನ ಫಾರ್ಮುಲಾ ಕೇಳ್ತಿದ್ದಾನೆ ಅಷ್ಟೇ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗ್ತಾ ಇದ್ದೀನಿ. ಡೈನಮಿಕ್ ವಿಸ್ಕಾಸಿಟಿ ಆಫ್ ಮೋಸ್ಟ್ ಲಿಕ್ವಿಡ್ಸ್ ಇನ್ಕ್ರೀಸಸ್ ವಿತ್ ವಿಸ್ಕಾಸಿಟಿ ಇನ್ಕ್ರೀಸಸ್ ಇನ್ ಟೆಂಪರೇಚರ್. ಯಾವಾಗ, ಗ್ಯಾಸಸ್ ಕೇಸಲ್ಲಿ. ಅದೇ ಲಿಕ್ವಿಡ್ಸ್ ಕೇಸಲ್ಲಿ ವಿಸ್ಕಾಸಿಟಿ ಇನ್ಕ್ರೀಸಸ್ ಅಲ್ಲ, ಡಿಕ್ರೀಸ್ ವಿತ್ ಟೆಂಪರೇಚರ್. ಇದು ಲಿಕ್ವಿಡ್ಸಲ್ಲಿ ಟೆಂಪರೇಚರ್ ಡಿಕ್ರೀಸ್ ಆಯಿತಾ, ವಿಸ್ಕಾಸಿಟಿ ಇನ್ಕ್ರೀಸ್ ಆಗುತ್ತೆ. ಒಂದು ವೇಳೆ ಲಿಕ್ವಿಡ್ಸಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆದರೆ ವಿಸ್ಕಾಸಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಇದು ಲಿಕ್ವಿಡ್ಸ್. ಆದರೆ ಗ್ಯಾಸಸ್ ಕೇಸಲ್ಲಿ ಟೆಂಪರೇಚರ್ ಜಾಸ್ತಿ ಆದಂಗೆ ವಿಸ್ಕಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನು ನೆನಪಿಟ್ಕೊಳ್ಬೇಕು. ಗ್ಯಾಸಸ್ ಕೇಸಲ್ಲಿ ವಿಸ್ಕಾಸಿಟಿ ಜಾಸ್ತಿ ಆದರೆ ಏನಾಗುತ್ತೆ, ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಲಿಕ್ವಿಡ್ಸ್ ಕೇಸಲ್ಲಿ ಟೆಂಪರೇಚರ್ ಜಾಸ್ತಿ ಆದರೆ ಏನಾಗುತ್ತೆ, ವಿಸ್ಕಾಸಿಟಿ ಡಿಕ್ರೀಸ್ ಆಗುತ್ತೆ. ಸೊ ಇಲ್ಲಿ ನಮ್ಗೇನು ಕೇಳ್ತಾನೆ, ಡೈನಮಿಕ್ ವಿಸ್ಕಾಸಿಟಿ ಆಫ್ ಮೋಸ್ಟ್ ಆಫ್ ದಿ ಲಿಕ್ವಿಡ್ಸ್ ಕೇಸಲ್ಲಿ ಹೇಳ್ತಿದ್ದಾನೆ. ಸೊ ಈ ಡೈನಮಿಕ್ ವಿಸ್ಕಾಸಿಟಿ ಆಫ್ ಮೋಸ್ಟ್ ಆಫ್ ದಿ ಲಿಕ್ವಿಡ್ಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಇನ್ಕ್ರೀಸ್ ಆದರೆ ವಿಸ್ಕಾಸಿಟಿ ಏನಾಗಬೇಕು, ಡಿಕ್ರೀಸ್ ಆಗಲೇಬೇಕಲ್ಲ. ಸೊ ಡಿಕ್ರೀಸ್ ಆಯಿತು. ಸೊ ನನಗೆ ಲಿಕ್ವಿಡ್ಸಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆದರೆ ವಿಸ್ಕಾಸಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಟೆಂಪರೇಚರ್ ಡಿಕ್ರೀಸ್ ಆದರೆ ಲಿಕ್ವಿಡ್ಸಲ್ಲಿ ವಿಸ್ಕಾಸಿಟಿ ಏನಾಗಬೇಕು, ಇನ್ಕ್ರೀಸ್ ಆಗಬೇಕು. ಸಾರಿ, ರಿವರ್ಸ್ ಅಂದರೆ ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ವಿಸ್ಕಾಸಿಟಿ ಜಾಸ್ತಿ ಆದರೆ ಟೆಂಪರೇಚರ್ ಕಮ್ಮಿ ಇದೆ ಲಿಕ್ವಿಡಲ್ಲಿ. ಟೆಂಪರೇಚರ್ ಜಾಸ್ತಿ ಆಗ್ತಿದೆ ಅಂದರೆ ವಿಸ್ಕಾಸಿಟಿ ಏನಾಗಬೇಕು, ಕಮ್ಮಿ ಆಗಬೇಕು ಲಿಕ್ವಿಡ್ ಕೇಸಲ್ಲಿ. ಇಷ್ಟನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಹೋಗ್ತಾ ಇದೆ ನೋಡಿ. ದ ಸೈಕೋಮೆಟ್ರಿಕ್ ಚಾರ್ಟ್ ವಾಟ್ ಡಸ್ ವರ್ಟಿಕಲ್ ಡೌನ್ವರ್ಡ್ ಲೈನ್ ರೆಪ್ರೆಸೆಂಟ್. ಸೊ ಇದು ನಮಗೆ ಇಷ್ಟು ಪಾಯಿಂಟ್ಸ್ ನಮ್ಗೆ ಇಂಪಾರ್ಟೆಂಟ್ ನೋಡ್ರಿ, ಇದು ಸೈಕೋಮೆಟ್ರಿಕ್ ಚಾರ್ಟ್ನಲ್ಲಿ ಬಂದಾಗ. ಸೊ ಸೈಕೋಮೆಟ್ರಿಕ್ ಚಾರ್ಟ್ ಅಂದರೆ ನಿಮ್ಗೆ ಈ ಥರ ಇರುತ್ತೆ. ಇದೇ ನಿಮಗೆ ಬರೆದಿದ್ದೀನಲ್ಲ ಇಲ್ಲಿ ಸ್ಯಾಚುರೇಷನ್ ಲೈನು. ಸ್ಯಾಚುರೇಷನ್ ಲೈನ್ ಮೇಲೆ ಸ್ಯಾಚುರೇಟೆಡ್ ಏರ್ಗೆ ಏನಾಗಿರುತ್ತೆ ಅಂದರೆ ಡ್ಯೂ ಪಾಯಿಂಟ್ ಟು ಡ್ರೈ ಬಲ್ಬ್ ಟೆಂಪರೇಚರು ಹಾಗೂ ವೆಟ್ ಬಲ್ಬ್ ಟೆಂಪರೇಚರು ಈಕ್ವಲ್ ಇರುತ್ತೆ. ಸೊ ಸ್ಯಾಚುರೇಟೆಡ್ ಏರ್ಗೆ ಡ್ಯೂ ಪಾಯಿಂಟ್ ಟು ಡ್ರೈ ಬಲ್ಬ್ ಟೆಂಪರೇಚರು, ವೆಟ್ ಬಲ್ಬ್ ಟೆಂಪರೇಚರ್ ಮತ್ತು ಡ್ಯೂ ಪಾಯಿಂಟ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಅನ್ಸ್ಯಾಚುರೇಟೆಡ್ ಏರ್ಗೆ ಏನಾಗಿರುತ್ತೆ, DBT ಬಂದು WBTಗಿಂತ ಜಾಸ್ತಿ ಇರುತ್ತೆ, WBT ಬಂದು ಡ್ಯೂ ಪಾಯಿಂಟ್ಗಿಂತ ಜಾಸ್ತಿ ಇರುತ್ತೆ. ಯಾವುದಕ್ಕೆ, ಅನ್ಸ್ಯಾಚುರೇಟೆಡ್ ಏರ್ಗೆ. ಸೊ ನಾನು ನಿಮಗೆ ಬರೆದಿದ್ದೆ ಅನ್ಸುತ್ತೆ ಅದು. ಸ್ಯಾಚುರೇಟೆಡ್ ಏರ್ಗೆ ಏನಾಗಿರುತ್ತೆ, DBT ಇಸ್ ಈಕ್ವಲ್ ಟು WBT ಇಸ್ ಈಕ್ವಲ್ ಟು DPT ಆಗಿರುತ್ತೆ. ಯಾವುದಕ್ಕೆ, ಸ್ಯಾಚುರೇಟೆಡ್ಗೆ. ಅನ್ಸ್ಯಾಚುರೇಟೆಡ್ಗೆ ನಿಮಗೆ ಬರೆದಿದ್ದೆ ಏನಾಗಿತ್ತು, DBT ಬಂದು ಜಾಸ್ತಿ ಆಗಿರುತ್ತೆ ಯಾವುದಕ್ಕಿಂತ, WBT ಬಂದು DPTಗಿಂತ ಜಾಸ್ತಿ ಆಗಿರುತ್ತೆ ಅನ್ಸ್ಯಾಚುರೇಟೆಡ್ ಏರ್ಗೆ. ಇದನ್ನು ನೆನ್ಪಿಟ್ಕೊಳ್ಬೇಕು. ಇದಾಗಿದ ನಂತರ ಇವಾಗ ಇಲ್ಲಿ ನೋಡ್ರಿ, ಇಲ್ಲಿ ಏನು ಲೈನ್ ಕಾಣ್ತಿದ್ದಲ್ಲ, ಇದು ಬಂದು DBT ಡಬಲ್ ಟೆಂಪರೇಚರಿಂದ ಮೆನ್ಷನ್ ಮಾಡ್ತೀವಿ. ಇದು ಸ್ಪೆಸಿಫಿಕ್ ಹ್ಯೂಮಿಡಿಟಿಯಿಂದ ಮೆನ್ಷನ್ ಮಾಡ್ತೀವಿ. ವೈ ಆಕ್ಸಿಸ್ನ, ಎಕ್ಸ್ ಆಕ್ಸಿಸ್ನ ಸೈಕೋಮೆಟ್ರಿಕ್ ಚಾರ್ಟಲ್ಲಿ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಸೈಕೋಮೆಟ್ರಿಕ್ ಚಾರ್ಟಲ್ಲಿ ವೈ ಆಕ್ಸಿಸ್ನ ಏನು ಮಾಡ್ತೀವಿ, ಸ್ಪೆಸಿಫಿಕ್ ಹ್ಯೂಮಿಡಿಟಿಯಿಂದ ಮೆನ್ಷನ್ ಮಾಡ್ತೀವಿ. ಎಕ್ಸ್ ಆಕ್ಸಿಸ್ನ DBTಯಿಂದ ಮೆನ್ಷನ್ ಮಾಡ್ತೀವಿ. ಆಮೇಲೆ ಕರು ಲೈನ್ ಇದೆಲ್ಲ, ಇದು ಸ್ಯಾಚುರೇಟೆಡ್ ಲೈನು ಏನಾಗುತ್ತೆ, ಕರು ಲೈನ್ ಆಗಿರುತ್ತೆ. ಅದಾಗಿ ನಂತರ ಇಲ್ಲಿ ಹಾರಿಜೆಂಟಲ್ ಲೈನ್ಸ್ ಏನಿದೆಲ್ಲ ಇಲ್ಲಿ ಬರೆದಿದ್ದು ನೋಡಿ. DBT ಬಂದು ವರ್ಟಿಕಲ್ ಲೈನ್ಸಿಂದ ಮೆನ್ಷನ್ ಮಾಡ್ತೀವಿ. ಸ್ಪೆಸಿಫಿಕ್ ಹ್ಯೂಮಿಡಿಟಿ ಬಂದು ಹಾರಿಜೆಂಟಲ್ ಲೈನ್ಸಿಂದ ಮೆನ್ಷನ್ ಮಾಡ್ತೀವಿ. ರಿಲೇಟಿವ್ ಹ್ಯೂಮಿಡಿಟಿ ಬಂದು ಪ್ಯಾರಲಲ್ ಟು ಸ್ಯಾಚುರೇಟೆಡ್ ಲೈನ್. ಇದು ಸ್ಯಾಚುರೇಟೆಡ್ ಲೈನಾ, ಈ ಲೈನ್ಗೆ ಪ್ಯಾರಲ್ ಆಗಿ ಇಲ್ಲಿ ಬಿಡಿಸಿದ್ದೀನಲ್ಲ, ಇವೆಲ್ಲ ಏನಾಗಿರುತ್ತೆ, ಸ್ಯಾಚುರೇಟೆಡ್. ಇದು ರಿಲೇಟಿವ್ ಹ್ಯೂಮಿಡಿಟಿ ಲೈನ್ಸ್ ಆಗಿರುತ್ತೆ. ರಿಲೇಟಿವ್ ಹ್ಯೂಮಿಡಿಟಿ ಲೈನ್ಸ್ ಹೆಂಗಿರುತ್ತೆ ಅಂದರೆ ಪ್ಯಾರಲಲ್ ಟು ಸ್ಯಾಚುರೇಟೆಡ್ ಲೈನ್ ಇರುತ್ತೆ. ಇದು ಸ್ಯಾಚುರೇಟೆಡ್ ಲೈನು, ಅದಕ್ಕೆ ಪ್ಯಾರಲಲ್ ಆಗಿ ರಿಲೇಟಿವ್ ಹ್ಯೂಮಿಡಿಟಿ ಲೈನ್ಸ್ ಇರುತ್ತೆ. ಇವೆಲ್ಲ ಪ್ಯಾರಲಲ್ ಲೈನ್ಸ್, ನನಗೆ ಕ್ಲಿಯರಾಗಿ ಬರೀಲಿಲ್ಲ ಇಲ್ಲಷ್ಟೇ. ಇವೆಲ್ಲ ಪ್ಯಾರಲಲ್ ಲೈನ್ಸ್ ಯಾವುದಕ್ಕೆ, ಸ್ಯಾಚುರೇಟೆಡ್ ಲೈನ್ಗೆ. ಸೊ ರಿಲೇಟಿವ್ ಹ್ಯೂಮಿಡಿಟಿ ಲೈನ್ಸ್ ಏನಾಗಿರುತ್ತೆ, ಪ್ಯಾರಲಲ್ ಟು ಸ್ಯಾಚುರೇಟೆಡ್ ಲೈನ್ಸ್ ಆಗಿರುತ್ತೆ.
ಡಬ್ಲ್ಯೂ ಬಿ ಟಿ ಏನಾಗಿರುತ್ತೆ ವರ್ಟಿಕಲ್ ಲೈನ್ಸ್ ಆಗಿರುತ್ತೆ. ಇಲ್ಲಿ ನೋಡಿ ಇವೆಲ್ಲ ಡಿ ಬಿ ಟಿ ಲೈನ್ಸ್, ಇವೆಲ್ಲ ಡಿ ಬಿ ಟಿ ಲೈನ್ಸ್. ಈ ಥರ ಹಾರಿಜಾಂಟಲ್ ಲೈನ್ಸ್ ಇದೆಲ್ಲ, ಇದೆಲ್ಲ ಏನು ಸ್ಪೆಸಿಫಿಕ್ ಹ್ಯೂಮಿಡಿಟಿ ಲೈನ್ಸ್, ಹಾರಿಜಾಂಟಲ್ ಲೈನ್ಸ್. ಕ್ಲಿಯರಾಗಿ ಕೇಳ್ತಾನೆ ಎಕ್ಸಾಮಲ್ಲಿ, ನೆನ್ಪು ಮಾಡ್ಕೊಳ್ರಿ. ಅದಾಗಿ ನಂತರ ಇಲ್ಲಿ ಇನ್ಕ್ಲೈನ್ ಲೈನ್ಸ್ ಇದಾವೆ. ಏನು ಇನ್ಕ್ಲೈನ್ ಲೈನ್ಸ್ ಯಾವ್ದಾಗ್ತಾವೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಬರ್ದಿದ್ದೀನಿ ವೆಟ್ ಬೆಲ್ಟ್ ಟೆಂಪರೇಚರ್ ಡಬ್ಲ್ಯೂ ಬಿ ಟಿ ಲೈನ್ಸ್ ಬಂದು ಇನ್ಕ್ಲೈನ್ ಲೈನ್ಸ್ ಆಗಿರ್ತವೆ. ಸೊ ನಿಮಗೆ ಡಿ ಬಿ ಟಿ ಬಂದು ವರ್ಟಿಕಲ್ ಲೈನ್ಸು, ಡಬ್ಲ್ಯೂ ಬಿ ಟಿ ಬಂದು ಇನ್ಕ್ಲೈನ್ಡ್ ಲೈನ್ಸ್. ಡಯಾಗ್ನಲ್ ಆಗಿ ಇನ್ಕ್ಲೈನ್ಡ್ ಆಗಿದಾವೆ, ಇಲ್ಲಿ ನಿಮ್ಗೆ ಕಾಣ್ತಿರ್ಬೇಕು ಅನ್ಸುತ್ತೆ ಇದು ಈ ಲೈನ್ಸ್ ಎಲ್ಲ ಡಬ್ಲ್ಯೂ ಬಿ ಟಿ ಲೈನ್ಸ್, ಇವೆಲ್ಲ ಇನ್ಕ್ಲೈನ್ಡ್ ಲೈನ್ಸ್ ಎಲ್ಲ ಡಬ್ಲ್ಯೂ ಬಿ ಟಿ ಲೈನ್ಸ್. ಹಾರಿಜಾಂಟಲ್ ಆಗಿದಾವಲ್ಲ ಇದೆಲ್ಲ ಏನು ಸ್ಪೆಸಿಫಿಕ್ ಹ್ಯೂಮಿಡಿಟಿ ಲೈನ್ಸ್. ಈ ಥರ ವರ್ಟಿಕಲ್ ಆಗಿದೆಲ್ಲ ಇದೆಲ್ಲ ಡಿ ಬಿ ಟಿ ಲೈನ್ಸ್. ಅದಾಗಿ ನಂತರ ಪ್ಯಾರಲ್ ಆಗಿದೆಲ್ಲ ಸ್ಯಾಚುರೇಟೆಡ್ ಲೈನ್ಸ್ಗೆ ಅದೆಲ್ಲ ರಿಲೇಟಿವ್ ಹ್ಯೂಮಿಡಿಟಿ ಲೈನ್ಸ್. ರಿಲೇಟಿವ್ ಹ್ಯೂಮಿಡಿಟಿನ 5 ಇಂದ ಡಿನೋಟ್ ಮಾಡ್ತೀವಿ. ಸೊ ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಆದಮೇಲೆ ರಿಲೇಟಿವ್ ಹ್ಯೂಮಿಡಿಟಿ ಸ್ಯಾಚುರೇಟೆಡ್ ಲೈನ್ ಮೇಲೆ, ರಿಲೇಟಿವ್ ಹ್ಯೂಮಿಡಿಟಿ ಸ್ಯಾಚುರೇಟೆಡ್ ಲೈನ್ ಮೇಲೆ ಏನಾಗಿರುತ್ತೆ ಅಂದರೆ 100% ಆಗಿರುತ್ತೆ. ಇನ್ನೊಂದು ಏನು ನೆನ್ಪಿಟ್ಕೊಳ್ಬೇಕಂದ್ರೆ ಕೂಲಿಂಗ್ ಮಾಡಿದಾಗ ರಿಲೇಟಿವ್ ಹ್ಯೂಮಿಡಿಟಿ ಜಾಸ್ತಿ ಆಗುತ್ತೆ, ಹೀಟಿಂಗ್ ಮಾಡಿದಾಗ ರಿಲೇಟಿವ್ ಹ್ಯೂಮಿಡಿಟಿ ಡಿಕ್ರೀಸ್ ಆಗುತ್ತೆ, ಹ್ಯೂಮಿಡಿಫಿಕೇಶನ್ ಮಾಡಿದಾಗ ರಿಲೇಟಿವ್ ಹ್ಯೂಮಿಡಿಟಿ ಜಾಸ್ತಿ ಆಗುತ್ತೆ, ಡಿಹ್ಯೂಮಿಡಿಫಿಕೇಶನ್ ಮಾಡಿದಾಗ ಏರ್ನ ರಿಲೇಟಿವ್ ಹ್ಯೂಮಿಡಿಟಿ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಸೊ ಈ ಎಲ್ಲ ಪ್ಯಾರಾಮೀಟರ್ಸ್ನ ನೆನ್ಪಿಟ್ಕೊಳ್ಳಿ. ಈಗ ನನಗೆ ಪ್ರಶ್ನೆನಲ್ಲಿ ಏನು ಕೇಳಿದಾನೆ, ಸೈಕೋಮೆಟ್ರಿಕ್ ಚಾರ್ಟಲ್ಲಿ ವರ್ಟಿಕಲ್ ಡೌನ್ವರ್ಡ್ ಲೈನ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳ್ತಾನೆ. ವರ್ಟಿಕಲ್ ಲೈನ್ಸ್ ನಮ್ಗೆ ನಿನ್ಗೆ ಹೇಳಿದೆ ಏನಂತ ಹೇಳಿದೆ, ಡಿ ಬಿ ಟಿ ಲೈನ್ಸ್ ಅಂತ ಹೇಳಿದೆ. ಹಾರಿಜಾಂಟಲ್ ಲೈನ್ಸ್ ಸ್ಪೆಸಿಫಿಕ್ ಹ್ಯೂಮಿಡಿಟಿ, ಬಟ್ ಈ ಆಪ್ಷನಲ್ಲಿ ಎಲ್ಲೂ ಕೊಟ್ಟೇ ಇಲ್ಲ. ಅವು ಏನು ಕೊಟ್ಟಿದ್ದಾನೆ, ಸೆನ್ಸಿಬಲ್ ಕೂಲಿಂಗು, ಹ್ಯೂಮಿಡಿಫಿಕೇಶನ್ ಪ್ರಾಸೆಸ್ಸು, ಡಿಹ್ಯೂಮಿಡಿಫಿಕೇಶನ್ ಪ್ರಾಸೆಸ್ ಅಂತ ಮೆನ್ಷನ್ ಮಾಡಿದ್ದಾನೆ. ಇಲ್ಲಿದೆ ನೋಡಿ, ಈ ಫಿಗರ್ನ ನೀವು ನೋಡ್ಕೊಳ್ಬೇಕು. ಇಲ್ಲಿ ಇದು ಬರ್ದಿದ್ದಾನಲ್ಲ ಈ ಫಿಗರ್ನ ನೋಡಿ. ಇದು ವರ್ಟಿಕಲ್ ಅಪ್ವರ್ಡ್ ಲೈನ್ ಏನು ಕೊಡುತ್ತೆ, ಹ್ಯೂಮಿಡಿಫಿಕೇಶನ್ ಲೈನ್ನ ಕೊಡುತ್ತೆ, ಹ್ಯೂಮಿಡಿಫಿಕೇಶನ್ ಪ್ರಾಸೆಸ್. ವರ್ಟಿಕಲ್ ಡೌನ್ವರ್ಡ್ ಲೈನ್ ಏನಿದೆಲ್ಲ ವರ್ಟಿಕಲ್ ಆಗಿದ್ದು, ವರ್ಟಿಕಲ್ ಡೌನ್ವರ್ಡ್ ಲೈನ್ ಏನಿದೆಲ್ಲ ಇದು ಡಿಹ್ಯೂಮಿಡಿಫಿಕೇಶನ್ ಕೊಡುತ್ತೆ. ಅದಾದ ನಂತರ ಹಾರಿಜಾಂಟಲ್ ಟುವರ್ಡ್ಸ್ ರೈಟ್ ಸೈಡ್, ಹಾರಿಜಾಂಟಲ್ ಟುವರ್ಡ್ಸ್ ರೈಟ್ ಸೈಡ್ ಸೆನ್ಸಿಬಲ್ ಹೀಟಿಂಗು, ಹಾರಿಜಾಂಟಲ್ ಟುವರ್ಡ್ಸ್ ಲೆಫ್ಟ್ ಸೈಡ್ ಸೆನ್ಸಿಬಲ್ ಕೂಲಿಂಗ್. ನೆನ್ಪಿಟ್ಕೊಳ್ಬೇಕು. ವರ್ಟಿಕಲ್ ಅಪ್ವರ್ಡ್ ಲೈನ್ ಏನಾಗುತ್ತೆ ಹ್ಯೂಮಿಡಿಫಿಕೇಶನ್, ವರ್ಟಿಕಲ್ ಡೌನ್ವರ್ಡ್ ಲೈನ್ ಡಿಹ್ಯೂಮಿಡಿಫಿಕೇಶನ್, ಹಾರಿಜಾಂಟಲ್ ರೈಟ್ ವರ್ಡ್ ಸೆನ್ಸಿಬಲ್ ಹೀಟಿಂಗ್, ಹಾರಿಜಾಂಟಲ್ ಲೆಫ್ಟ್ ಸೈಡ್ ಟು ಕೂಲಿಂಗ್. ಸೊ ನಮಗೆ ಇಲ್ಲಿ ಏನು ಹೇಳಿದ್ದು, ವರ್ಟಿಕಲ್ ಡೌನ್ವರ್ಡ್ ಲೈನ್ ಅಂದರೆ ಡಿಹ್ಯೂಮಿಡಿಫಿಕೇಶನ್ ಪ್ರಾಸೆಸ್. ಸೊ ಡಿಹ್ಯೂಮಿಡಿಫಿಕೇಶನ್ ಪ್ರಾಸೆಸ್ ಆಪ್ಷನ್ ಡಿ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಇಷ್ಟು ಪಾಯಿಂಟ್ಸ್ ನಿಮಗೆ ಎಕ್ಸಾಮಲ್ಲಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ಸೊ ಡಕ್ಟಿಲಿಟಿ ಪ್ರಾಪರ್ಟಿ ಅದು ಟೆಸ್ಟ್ ಯಾವುದು. ಡಕ್ಟಿಲಿಟಿಗೆ ನಾವು ಟೆನ್ಷನ್ ಟೆಸ್ಟ್ ಮಾಡ್ತೀವಿ ಕರೆಕ್ಟ್, ಟಫ್ನೆಸ್ಗೆ ಇಂಪ್ಯಾಕ್ಟ್ ಟೆಸ್ಟ್ ಮಾಡ್ತೀವಿ ಕರೆಕ್ಟ್, ಎಂಟ್ರೆನ್ಸ್ ಟೆಸ್ಟ್ಗೆ ಎಂಟ್ರೆನ್ಸ್ ಲಿಮಿಟ್ನ ಫೈಂಡ್ ಔಟ್ ಮಾಡೋದಕ್ಕೆ ಫ್ಯಾಟಿಕ್ ಟೆಸ್ಟ್ ಮಾಡ್ತೀವಿ, ರೆಸಿಸ್ಟೆನ್ಸ್ ಟು ಪೆನಿಟ್ರೇಷನ್ ಅದನ್ನು ಹಾರ್ಡ್ನೆಸ್ ಅಂತ ಹೇಳ್ತಿರ್ತಾನೆ ಪ್ರಾಪರ್ಟಿನ. ಸೊ ಎಲ್ಲವೂ ಕರೆಕ್ಟಾಗಿ ಮ್ಯಾಚ್ ಆಗಿದ್ದಾವೆ. ಆಲ್ ಆಫ್ ದಿ ಅಬವ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ಸೊ ಟೆನ್ಷನ್ ಟೆಸ್ಟ್ ಡಕ್ಟಿಲಿಟಿ ಮೆಜರ್ ಮಾಡೋಕ್ಕೆ, ಇಂಪ್ಯಾಕ್ಟ್ ಅಂದರೆ ಟಫ್ನೆಸ್ನ, ಫಟಿಗ್, ಎಂಟ್ರೆನ್ಸ್ ಲಿಮಿಟು, ಹಾರ್ಡ್ನೆಸ್ನ ಮೆಜರ್ ಮಾಡೋಕ್ಕೆ ಏನು ಮಾಡ್ತೀವಿ, ಹಾರ್ಡ್ನೆಸ್ ಟೆಸ್ಟ್ನ ಮೆಜರ್ ಮಾಡೋದು ಅಂದರೆ ಹಾರ್ಡ್ನೆಸ್ನ ಮೆಜರ್ ಮಾಡೋಕ್ಕೆ ಹಾರ್ಡ್ನೆಸ್ ಟೆಸ್ಟ್ ಮಾಡ್ತೀವಿ, ಅಂದರೆ ರೆಸಿಸ್ಟೆಂಟ್ ಟು ಪೆನಿಟ್ರೇಷನ್ ಟೆಸ್ಟ್ ಚೆಕ್ ಮಾಡೋಕ್ಕೆ. ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದೆ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ಪವರ್ಗೆ ಏನು ವ್ಯಾಟ್ ತಾನೆ, ಪವರ್ಗೆ ಏನು ಬರುತ್ತೆ ವ್ಯಾಟ್ ಬರುತ್ತೆ, ಪವರ್ಗೆ ವ್ಯಾಟ್, ಬಟ್ ಇದು ಕರೆಕ್ಟಾಗಿ ಮ್ಯಾಚ್ ಆಗಿದೆನಾ, ಮ್ಯಾಚ್ ಆಗಿಲ್ಲ. ಸೊ ಒಂದು ಪೇರ್ ಮ್ಯಾಚ್ ಆಗಿಲ್ಲ. ಮತ್ತು ಪ್ರೆಷರ್ಗೆ ವ್ಯಾಟ್ ಏನು ಬರುತ್ತೆ, ಪ್ರೆಷರ್ಗೆ ಯೂನಿಟ್ ಏನು ಬರುತ್ತೆ ಪ್ಯಾಸ್ಕಲ್ ಬರುತ್ತೆ, ಅದನ್ನು ಮ್ಯಾಚ್ ಆಗಿಲ್ಲ, ಇದನ್ನು ಕರೆಕ್ಟಾಗಿ ತಪ್ಪಾಗಿದೆ. ಒಂದ್ಸಲ ನೋಡಿ, ಪವರ್ಗೆ ಏನಾಗಬೇಕು, ಪವರ್ಗೆ ನಮಗೆ ಕರೆಕ್ಟಾಗಿ ಏನು ಮ್ಯಾಚ್ ಆಗಬೇಕಾಯ್ತು, ವ್ಯಾಟ್ ಬರಬೇಕಾಯ್ತು, ಬಟ್ ಬಂದಿದೆನಾ, ಪವರ್ಗೆ ಮ್ಯಾಚ್ ಆಗಿದೆನಾ, ಅಲ್ಲಿ ಜೋಲ್ ಆಗಿದೆ, ಇದು ತಪ್ಪಾಯಿತು. ಪ್ರೆಷರ್ಗೆ ಪ್ಯಾಸ್ಕಲ್ ಬರಬೇಕಾಯ್ತು, ಪ್ರೆಷರ್ಗೆ ವ್ಯಾಟ್ ಬಂದಿದೆ, ತಪ್ಪಾಗಿದೆ. ನೆಕ್ಸ್ಟ್ ಫೋರ್ಸ್ಗೆ ನ್ಯೂಟನ್ ಬರಬೇಕು, ನ್ಯೂಟನ್ ಮಾತ್ರ ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಕೈನೆಟಿಕ್ ಎನರ್ಜಿ ನೋಡಿ ಪ್ಯಾಸ್ಕಲ್, ಇಲ್ಲಿ ಏನು ಬರಬೇಕಾಯ್ತು ಜೋಲ್ಸ್ ಬರಬೇಕಾಯ್ತು, ಕೈನೆಟಿಕ್ ಎನರ್ಜಿಗೆ ಏನು ಜೋಲ್ಸ್ ಅಲ್ಲ, ಸೊ ಜೋಲ್ಸ್ ಬರಬೇಕಾಯ್ತು. ಸೊ ಇದು ತಪ್ಪು ಮ್ಯಾಚ್ ಆಗಿದೆ. ಕೈನೆಟಿಕ್ ಎನರ್ಜಿಗೆ ಪ್ಯಾಸ್ಕಲ್ ಮೆನ್ಷನ್ ಮಾಡಿರೋಕ್ಕಾಗೋದು ತಪ್ಪು, ಪ್ಯಾಸ್ಕಲ್ ಯಾವುದ್ರದ್ದು ಪ್ರೆಷರ್ದಲ್ಲ. ಸೊ ಇದು ತಪ್ಪಾಗಿದೆ, ಇದು ತಪ್ಪು, ಇದು ತಪ್ಪು. ಕೇವಲ ಒಂದೇ ಪೇರ್ ಮ್ಯಾಚ್ ಆಗಿರೋ ಕಾರಣದ ಕೇವಲ ಒಂದೇ ಪೇರ್ ಮಾತ್ರ ಮ್ಯಾಚ್ ಆಗಿದೆ. ಸೊ ಆಪ್ಷನ್ ಎ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಬನ್ನಿ, ವಿಚ್ ಆಫ್ ದಿ ಫಾಲೋಯಿಂಗ್ ರಿಲೇಷನ್ ಇಸ್ ವಿತ್ ರೆಸ್ಪೆಕ್ಟ್ ಟು ಯಂಗ್ಸ್ ಮಾಡ್ಯುಲಸ್. ನೋಡಿ, ಯಂಗ್ಸ್ ಮಾಡ್ಯುಲಸ್ಗೆ ಮತ್ತೆ ಮಾಡ್ಯುಲಸ್ ಆಫ್ ರಿಜಿಡಿಟಿ ಮತ್ತೆ ಪಾಯ್ಸನ್ಸ್ ರೇಷಿಯೋಗೆ ಇರೋ ರಿಲೇಷನ್ ಕೇಳ್ತಾನೆ. ನಿಮ್ಗೆ ಇಲ್ಲಿ ಬರ್ದಿದೆ ನೋಡಿ ಈ ಎಲ್ಲ ರಿಲೇಷನ್ಸ್ 1 2 3 4 ಇವನ್ನ ನೆನ್ಪಿಟ್ಕೊಂಡ್ರೆ ಮುಗೀತು. ನೋಡಿ, ಇ ಅಂದರೆ ಯಂಗ್ಸ್ ಮಾಡ್ಯುಲಸ್, ಸಿ ಅಂದರೆ ಸಿ ಅಥವಾ ಜಿ ಎರಡೊಳಗೆ ಯಾವುದೋ ತೊಗೊಳ್ಬೋದು, ಮಾಡ್ಯುಲಸ್ ಆಫ್ ರಿಜಿಡಿಟಿ ಆಗುತ್ತೆ. ಕೆ ಅಂದರೆ ಬಲ್ಕ್ ಮಾಡ್ಯುಲಸ್. ಸೊ ಇಗೆ ಮತ್ತೆ ಸಿಗೆ ಕೇಳಿದ್ರೆ ಯಂಗ್ಸ್ ಮಾಡ್ಯುಲಸ್ ಮತ್ತು ಮಾಡ್ಯುಲಸ್ ಆಫ್ ರಿಜಿಡಿಟಿ ಕೇಳಿದ್ರೆ ಇ ಈಸ್ ಈಕ್ವಲ್ ಟು 2c ಇಂಟು 1 + μ, ಅಥವಾ ಜಿನೂ ಹಾಕೊಳ್ಬೋದು. ಸಿ ಬದಲು ನೀವು ಜಿ ಹಾಕೊಂಡ್ರು ತಪ್ಪೇನಾಗಲ್ಲ, ಎರಡು ಒಂದೇ ನೊಟೇಷನ್. ಜಿನೂ ಯಂಗ್ಸ್ ಮಾಡ್ಯುಲಸ್ ಆಫ್ ರಿಜಿಡಿಟಿ ಕೊಡ್ತೀವಿ, ಸಿನೂ ಮಾಡ್ಯುಲಸ್ ಆಫ್ ರಿಜಿಡಿಟಿ ತೊಗೊಳ್ತೀವಿ. ಯಂಗ್ಸ್ ಮಾಡ್ಯುಲಸ್ ಬಲ್ಕ್ ಮಾಡ್ಯುಲಸ್ ರಿಲೇಷನ್ ಅಂದರೆ ಈಸ್ ಈಕ್ವಲ್ ಟು 3k ಇಂಟು 1 - 2μ. ಹೀಗೆ ಸಿ ಕೆ ರಿಲೇಷನ್ ಬಂದು ಇದು ಭಾಳ ಇಂಪಾರ್ಟೆಂಟು, 9ck / 3k + c, ಇದು ಭಾಳ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಳ್ರಿ. ಎಕ್ಸಾಮಲ್ಲಿ ಕೇಳಿದ್ರೆ ಈ ಸಲ ಇದು ಕೇಳ್ಬೋದು ನೋಡ್ರಿ. ಮ್ಯೂಗೆ ರಿಲೇಷನ್ ಕೇಳಿದ್ರೆ ಮ್ಯೂಗೆ ಈ ಸಿಗೆ ರಿಲೇಷನ್ ಇರುತ್ತೆ. ರಿಲೇಷನ್ ಏನಿದೆ ಅಂತಂದರೆ 3k - 2c / 6k + 2c. ಸೊ ನಮಗೆ ಇಲ್ಲಿ ಯಂಗ್ಸ್ ಮಾಡ್ಯುಲಸ್ ಮತ್ತು ಮಾಡ್ಯುಲಸ್ ಆಫ್ ರಿಜಿಡಿಟಿ ಕೇಳಿದ್ದಾನೆ, ಈಸ್ ಈಕ್ವಲ್ ಟು 2c ಇಂಟು 1 + μ. ಸಿ ಬದಲು ಜಿ ಅಂತಲೂ ಹೇಳಿದೆ, ಈಸ್ ಈಕ್ವಲ್ ಟು 2c ಅಥವಾ ಜಿ. ಸೊ ಈಸ್ ಈಕ್ವಲ್ ಟು 2g ಇಂಟು 1 + μ. ಆಪ್ಷನ್ ಸಿ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಇವನ್ನೆಲ್ಲ ನೆನ್ಪಿಟ್ಕೊಳ್ರಿ, ಈಸಿಯಾಗಿ ಆನ್ಸರ್ ಮಾಡ್ಕೋಬೋದು. ಬ್ರಾಸ್ ಇಸ್ ಅನ್ ಅಲಾಯ್ ಆಫ್ ಕಾಪರ್ ಅಂಡ್ ಜಿಂಕ್ ಆಗುತ್ತೆ. ಬ್ರಾಂಜ್ ಇಸ್ ಅನ್ ಅಲಾಯ್ ಆಫ್ ಕಾಪರ್ ಅಂಡ್ ಟಿನ್ ಆಗುತ್ತೆ. ಆನಂತರ ಕ್ರೋಮಿಯಂ ಅಂಡ್ ನಿಕ್ಕಲ್ ಏನಾಗುತ್ತೆ 18/8 ಸ್ಟೀಲ್ ಅಂತ ಹೇಳ್ತೀವಿ, ಅಥವಾ ಸ್ಟೈನ್ಲೆಸ್ ಸ್ಟೀಲ್ ಅಂತ ಕರಿತೀವಿ. ಇದು ನೋಡಿ, ಟಂಗ್ಸ್ಟನ್ ಕ್ರೋಮಿಯಂ 2m ಸ್ಟೀಲ್ನ 18:4:1 ಸ್ಟೀಲ್ ಅಂತ ಕರಿತೀವಿ, ಅಥವಾ ಹೈ ಸ್ಪೀಡ್ ಸ್ಟೀಲ್ ಅಂತ ಕರಿತೀವಿ.
ಹೈ ಸ್ಪೀಡ್ ಸ್ಟೀಲ್, HSS ಸ್ಟೀಲ್ ಅಂದರೆ ಇವೆಲ್ಲ ಟೂಲ್ಸ್ಗೆ ಯೂಸ್ ಮಾಡುವಂಥದ್ದು. ಸೊ ಕಾಪರ್ ಆ್ಯಂಡ್ ಜಿಂಕ್ ಬಂದು ಬ್ರಾಸ್ಗೆ ಆಗಿರುತ್ತೆ. ಸೊ ಆಪ್ಷನ್ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಲಾಸ್ಟ್ ಪ್ರಶ್ನೆಗೆ ಬರೋಣ. ಇಲ್ಲಿ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್. ಸೊ ಇದು ನೋಡಿ, ಇಲ್ಲಿ ನಾನು ಬರ್ತೀನಿ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್ಸ್ ಯಾವ್ಯಾವ ಬರ್ತವೆ, ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ಸ್ ಯಾವ್ಯಾವ್ದು ಬರುತ್ತೆ ಅಂತೇಳಿ. ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ಸ್ ಅಲ್ಲಿ ಪಾರ್ಟ್ನಿಂಗ್ ಟೂಲು, ಟರ್ನಿಂಗ್ ಟೂಲು, ಸ್ಲಾಟಿಂಗ್ ಟೂಲು, ಬೋರಿಂಗ್ ಟೂಲ್ ಇವೆಲ್ಲ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ಸ್. ಡ್ರಿಲ್ಲಿಂಗ್ ಟೂಲು, ಮಿಲ್ಲರು ಮತ್ತು ಗ್ರೈಂಡಿಂಗ್ ಅಲ್ಲಿ, ರೀಮರ್ ಅಲ್ಲಿ, ಬ್ರೋಚು ಮತ್ತು ಹಾಬಿಂಗು ಮತ್ತು ಹಾನಿಂಗ್ ಯೂಸ್ ಮಾಡುವಂಥ ಟೂಲ್ಸ್ ಎಲ್ಲ ಏನಾಗಿರುತ್ತೆ, ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್ಸ್ ಆಗಿರುತ್ತೆ. ಸೊ ಮಿಲ್ಲಿಂಗ್ ಕಟ್ಟರು ಮಲ್ಟಿ ಪಾಯಿಂಟ್ ಟೂಲೇನಾ, ಗ್ರೈಂಡಿಂಗಿಗೂ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲೇನಾ, ರೀಮರು ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್. ಸೊ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ ಬರೋದು ಟರ್ನಿಂಗ್ ಮಾತ್ರ. ಸೊ ಟರ್ನಿಂಗ್ ಟೂಲ್ ಬಂದು ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ ಆಗುತ್ತೆ. ಆಪ್ಷನ್ ಬಿ ಬದಿ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಲಾಸ್ಟ್ ಪ್ರಶ್ನೆ ನೋಡಿ, 1 ಟನ್ ಆಫ್ ರೆಫ್ರಿಜರೇಷನ್ ಎಷ್ಟಾಗುತ್ತೆ ಅಂತ ಕೇಳ್ತಾ ಇದ್ದಾನೆ. 1 ಟನ್ ಆಫ್ ರೆಫ್ರಿಜರೇಷನ್ ಬಂದು 210 kJ/min ಆಗಿರುತ್ತೆ. ಸೊ ನಮಗೆ 1 ಟನ್ ಆಫ್ ರೆಫ್ರಿಜರೇಷನ್ ನೀವು ಇಷ್ಟು ನೋಟೇಷನ್ ಅಲ್ಲಿ ಮೆನ್ಷನ್ ಮಾಡೋದು. 1 ಟನ್ ಆಫ್ ರೆಫ್ರಿಜರೇಷನ್ ಬಂದು ವ್ಯಾಟ್ ಅಲ್ಲಿ ಮೆನ್ಷನ್ ಮಾಡಿದ್ರೆ 3.5 kW ಆಗುತ್ತೆ. kJ/min ಅಲ್ಲಿ ಕೊಟ್ಟರೆ 210 kJ/min ಆಗುತ್ತೆ. ಅದೇ ಥರನೇ ಕೆಲವು ಕ್ಯಾಲರಿ ಕೊಟ್ಟರೆ 50.19 kcal/min ಆಗುತ್ತೆ. ಸೊ ಈ ಮೂರನ್ನು ಯೂನಿಟ್ ಆಫ್ ಏನು 1 ಟನ್ ಆಫ್ ರೆಫ್ರಿಜರೇಷನ್ ಎಷ್ಟಾಗುತ್ತೆ ಅಂದರೆ ಇಷ್ಟ ಆಗುತ್ತೆ ನೋಡಿ. ನಿಮಗೆ ಈ ಮೂರಲ್ಲಿ ಯಾವುದೇ ವ್ಯಾಲ್ಯೂ ಇತ್ತು ಅಂದ್ರೆ 1 ಟನ್ ಆಫ್ ರೆಫ್ರಿಜರೇಷನ್ಗೆ ನೀವು ಟಿಕ್ ಮಾಡ್ಬೋದು. ಸೊ ಇಲ್ಲಿ ನನಗೆ 210 kJ/min ಇದೆ. ಸೊ ಆಪ್ಷನ್ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಸೊ ಇಲ್ಲಿಗೆ ನಮ್ಮ 40 ಪ್ರಶ್ನೆಯ ಸೊಲ್ಯೂಷನ್ ಎಂಡ್ ಆಗುತ್ತೆ. ಇದು ನಮ್ಮ ಪ್ರಶ್ನೆ ಪತ್ರಿಕೆ 1 ಸೊಲ್ಯೂಷನ್ ಆಗಿರುತ್ತೆ. ಎರಡನೇ ಪ್ರಶ್ನೆ ಪತ್ರಿಕೆಯ ಸೊಲ್ಯೂಷನ್ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇಲ್ಲಿಗೆ 40 ಪ್ರಶ್ನೆಗಳ ಸೊಲ್ಯೂಷನ್ ಎಂಡ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಎಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅಂತ ನೋಡಿ. ಏನೇನು ಮಾಡಿದ್ವಿ, ಎಕ್ಸ್ಟ್ರಾ ಪಾಯಿಂಟ್ಸ್ ಬರ್ದಿವಿ, ಅದನ್ನೆಲ್ಲ ಬರ್ಕೊಳ್ಳಿ, ಯಾಕಂದರೆ ಎಕ್ಸಾಮಲ್ಲಿ ಕೇಳೋಂಥ ಪಾಯಿಂಟ್ಸ್ ಅವುಗಳು. ಇಲ್ಲಿಗೆ ಇಷ್ಟನ್ನು ಮಾಡ್ತಾ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.